ನಿಮ್ಮತ್ತೆ ಮಾವನಿಂದ ನಿನಗೆ ಯಾವುದೇ ರೀತಿ ಅನಾಹುತ ಆಗಬಾರ್ದು. ಆ ರೀತಿ ಎಚ್ಚರಿಕೆಯಿಂದ ನೀನಿರಬೇಕು. ಅವ್ರ ತಿಂಡಿ ಊಟನಲ್ಲಿ ವಿಷ ಬೆರೆಸಿಲ್ಲ ಅಂದ ಮಾತ್ರಕ್ಕೆ ಅವ್ರ ಮನಸ್ಸಿನ ತುಂಬ ನಿನ್ನ ಬಗ್ಗೆ ಹಾಲು ಸಕ್ಕರೆನೇ ತುಂಬಿಕೊಂಡಿರ್ತಾರೆ ಅಂತ ಮಾತ್ರ ಅನ್ಕೋಬೇಡ. ಅವ್ರ ಮನಸ್ಸಿನಲ್ಲಿ ಇನ್ನೂ ಏನೇನು ಉಪಾಯ ಇಟ್ಕೊಂಡಿದ್ದಾರೋ ಏನು. ನೀನು ಮಾತ್ರ ಹುಷಾರಾಗಿರು. ನಿನಗೆ ಎಷ್ಟೇ ಹೇಳಿದ್ರು ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ನೀನು ಒಬ್ಬಳೇ ಇದ್ದಾಗ ಕಾರಲ್ಲಿ ಡಿಕ್ಕಿ ಹೊಡೆದಿದೆ ಅಂತಂದ್ರೆ ಏನು ಅರ್ಥ? ಖಂಡಿತವಾಗ್ಲೂ ಇದು ಮಾಡೋ ಅಟೆಂಪ್ಟ್ ತರ ಕಾಣಿಸ್ತಾ ಇದೆ ಕಣೆ. ಅಕ್ಕ, ಅನುಮಾನ ಅನ್ನೋ ರೋಗ ನನ್ನನ್ನು ಬಿಟ್ಟು ಹೋಗಲ್ವಾ? ಈ ಮನೆಯಲ್ಲಿ ನಾನು ನೆಮ್ಮದಿಯಾಗಿರೋದು ನಿನಗೆ ಇಷ್ಟನೇ ಇಲ್ವಾ? ನೀನು ನೆಮ್ಮದಿಯಾಗಿರ್ಬೇಕು, 100 ವರ್ಷ ಚೆನ್ನಾಗಿ ಬಾಳ್ಬೇಕು ಅಂತ ಪ್ರತಿ ಕ್ಷಣ ನಾನು ಆ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ ಕಣೆ. ಅಭಿ, ನಂಗೆ ಹೊಟ್ಟೆ ಹಸಿತಾ ಇದೆ. ಯಾಕೆ ಊಟ ಮಾಡ್ದಲ್ಲ? ನಾನೆಲ್ಲಿ ಊಟ ಮಾಡಿದೆ? ತಗೊಂಡೋಗಿ ನಿಮ್ಮ ಅಮ್ಮಂಗೆ ಗೊತ್ತಾಗದೆ ಇರೋ ಹಾಗೆ ಹೊರಗಡೆ ಚೆಲ್ದೆ. ಹೊರಗಡೆ ಚೆಲ್ದ? ಯಾಕೆ? ನನಗಿನ್ನೂ ಬದುಕಬೇಕು ಅಂತ ಆಸೆ ಇದೆ, ಅದಕ್ಕೆ ಚೆಲ್ದೆ. ಅಪ್ಪು, ಏನು ಮಾತಾಡ್ತಾ ಇದೀಯಾ? ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ನಾನು ತಿನ್ನೋ ಊಟದಲ್ಲಿ ವಿಷ ಹಾಕಿದರೆ ಬರೀ ಮಾತಾಡೋದೇನು, ದೊಡ್ಡ ರಂಪಾನೆ ಮಾಡಬೇಕಾಗಿತ್ತು. ನಿನ್ನ ಮುಖ ನೋಡಿಕೊಂಡು ಸುಮ್ಮನೆ ಇದ್ದೀನಿ. ಈಗ ನಿನಗೆ ಹೇಳ್ತಾ ಇದ್ದೀನಿ. ಅಪ್ಪು, ನೀನು ಸುಮ್ಮನೆ ಅನುಮಾನ ಪಡ್ತಾ ಇದೀಯಾ? ನಿನಗೆ ಬಡಿಸಿರೋ ಊಟನೇ ನಾನು ತಿಂದಿರೋದು. ನೋಡು, ಅದನ್ನು ತಿಂದು ನಾನು ಗಟ್ಟಿಯಾಗಿಲ್ವಾ? ಆದರೆ ನಾನು ತಿನ್ನೋ ಊಟದಲ್ಲಿ ವಾಸನೆ ಬರ್ತಾ ಇತ್ತು. ಅಪ್ಪು, ಬೇರೆ ಯಾವುದೋ ಕಾರಣಕ್ಕೆ ಅದು ವಾಸನೆ ಬಂದಿರಬೇಕು. ಇವತ್ತು ನಾವಿಬ್ರು ಒಂದೇ ಊಟ ಮಾಡಿರೋದು. ಊಟ ಒಂದೇ ಆದರೂ ತಟ್ಟೆ ಬೇರೆ ತಾನೆ. ನನ್ನ ತಟ್ಟೆಲಿ ವಿಷ ಹಾಕಿದ್ರೆ ನಿಮ್ಮಕ್ಕ ನಿನ್ನ ತಲೆನ ಸಂಪೂರ್ಣವಾಗಿ ಕೆಡಿಸ್ಬಿಟ್ಟಿದ್ದಾಳೆ. ಅದಕ್ಕೆ ಏನಿಲ್ಲ ಅಂದರೂ ಸುಮ್ಮನೆ ಅನುಮಾನ ಪಡ್ತೀಯ. ಅಪ್ಪು, ಇನ್ನು ಮುಂದೆ ನೀನು ತಿನ್ನೋ ಅನ್ನ, ಕುಡಿಯೋ ಕಾಫಿ, ಕುಡಿಯೋ ಒಂದು ತೊಟ್ಟು ನೀರು ಮೊದಲು ನಾನು ಕುಡಿದು ತಿಂದು ಆಮೇಲೆ ನಿನಗೆ ಕೊಡ್ತೇನೆ. ನಿನ್ನ ಸೇಫ್ಟಿಗೋಸ್ಕರ ನಾನೇನು ಬೇಕಾದರೂ ಮಾಡ್ತೇನೆ. ದಯವಿಟ್ಟು ಈ ಭಯ ಆತಂಕನ ಬಿಟ್ಬಿಡು. ಅಪ್ಪು,
ಪ್ರತ್ಯಕ್ಷ ಕಂಡ್ರೂ ಪ್ರಮಾಣಿಸಿ ನೋಡ್ಬೇಕಂತೆ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಹಾಗಾದರೆ ನಿನ್ನ ಜೀವ ಬೇರೆ ಅಲ್ಲ, ನನ್ನ ಜೀವ ಬೇರೆ ಅಲ್ಲ. ನನ್ನ ಜೀವ ಕೊಟ್ಟು ನಿನ್ನ ಜೀವನ ಕಾಪಾಡ್ತೀನಿ. ಅಕ್ಕ, ನಿಮ್ಗೊಂದು ವಿಷಯ ತಿಳಿಸ್ಬೇಕಾಗಿತ್ತು. ಏನು ವಿಷಯ? ಮತ್ತೆ ನೀನು ಎಲ್ಲಾದರೂ ಕೆಲ್ಸಕ್ಕೆ ಸೇರ್ಕೊಂಡೇನು? ನನ್ನ ವಿಷಯ ಅಲ್ಲಕ್ಕ, ಅಮಿತನ ವಿಷಯ. ಏನು? ಅಮಿತನ ವಿಷಯನಾ? ಏನದು? ಅಕ್ಕ, ಅಮಿತ್ ಒಂದು ಹುಡುಗಿ ಜೊತೆ ಸಿಕ್ಕಾಬಿಟ್ಟೆ ಕ್ಲೋಸ್ ಆಗಿ ಸುತ್ತಾಡ್ತಾ ಇದ್ದಾನೆ. ಅಜಯ್, ಅಮಿತ್ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ನೀನು. ಅಯ್ಯೋ ಇಲ್ಲಮ್ಮ, ನಿಜವಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ, ಸತ್ವಲ್ಲೂ ನಾನು ನೋಡಿದ್ದನ್ನೇ ಹೇಳ್ತಾ ಇರೋದು. ಅಜಯ್, ಆ ಹುಡುಗಿ ಇವನ ಜೊತೆನೇ ಓದ್ತಾ ಇರಬೇಕು. ಅವರಿಬ್ರು ಫ್ರೆಂಡ್ಸ್ ಇರ್ಬೋದು ಅನ್ಸುತ್ತೆ ಕಣೋ. ಅಲ್ಲ, ನೀನು ನೋಡಿದ ಅಮಿತನೇ ಅಂತ ಕನ್ಫರ್ಮ್ ಆಗಿ ಹೇಳ್ತಿದ್ಯಾ? ಹೌದಕ್ಕ, ಅದ್ರಲ್ಲಿ ಅನುಮಾನನೇ ಇಲ್ಲ. ಅವರಿಬ್ರು ನಡವಳಿಕೆ ಸಲಿಗೆ ನೋಡ್ತಾ ಇದ್ರೆ ಫ್ರೆಂಡ್ಸ್ ಅಂತ ಅನ್ಸ್ಲೇ ಇಲ್ಲ. ಇಲ್ಲ ಕಣ, ಅವ್ನು ಯಾವ ಹುಡುಗಿ ಜೊತೆಲೂ ಅತಿಯಾಗಿ ಮಾತಾಡ್ದವನಲ್ಲ. ಅವನಾಯ್ತು, ಅವನ ಕೆಲಸ ಆಯಿತು, ಅವನು ಓದಾಯ್ತು ಅಂತ ಇರ್ತಾನೆ. ನೀನು ಹಾಗೆ ಫ್ರೆಂಡ್ಸು ಸಿನಿಮಾ ಅಂತಲೂ ಓದೋನಲ್ಲ. ಹಾಗಿರುವಾಗ ಯಾರೋ ಹುಡುಗಿ ಜೊತೆಲಿ ಓಡಾಡ್ತಿದ್ದಾನೆ ಅಂದರೆ ಇಲ್ಲ, ನನ್ನ ಕೈಲಿ ನಂಬಕ್ಕಾಗ್ತಾ ಇಲ್ಲ ಕಣ. ಅಮ್ಮ, ಎಳಗರು ಎತ್ತಾಗದೆ ಅನ್ನೋ ಹಾಗೆ ಇದು ಕೂಡ ಹಾಗೇನೇಮ್ಮ. ನಿನ್ನ ಕಣ್ಣಿಗೆ ಎಳಗರವಾಗಿರೋ ನಿನ್ನ ಮಗ ಇವತ್ತು ಎತ್ತಾಗಿ ಬೆಳೆದಿದ್ದಾನೆ ಅನ್ನೋದನ್ನ ನೀನು ಗಮನಿಸ್ಲಿಲ್ಲ ಅಷ್ಟೇ. ಆದರೂ ಅಮೃತ, ಈಗ ತಾನೇ ಅವನು ಓದ್ ಮುಗಿಸ್ತಾ ಇದ್ದಾನೆ. ಓದ್ ಮುಗಿದ್ಮೇಲೆ ಒಂದು ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡು ಈ ಮನೇನ ಒಂದು ದಾರಿಗೆ ತರ್ತಾನೆ ಅಂತ ನಾವು ಅನ್ಕೊಂಡಿರೋವಾಗ
ಅವನೇ ದಾರಿ ತಪ್ಪಿಟ್ರೆ ಹೇಗಮ್ಮ? ಅಮ್ಮ, ಅವನ್ ದಾರಿ ತಪ್ಪಿದಾನೆ ಅಂತ ನೀನ್ ಯಾಕಮ್ಮ ಅನ್ಕೋತೀಯ? ಹಾಗೆಲ್ಲ ನೀನ್ ಯೋಚನೆ ಮಾಡ್ಬೇಡ. ನಾನು ಅವನ ಹತ್ರ ಮಾತಾಡ್ತೀನಮ್ಮ. ಯಾಕೆಂದ್ರೆ ಅಪೂರ್ವನ್ ವಿಚಾರ ಗೊತ್ತಾದಾಗ, ಮನೆಯಲ್ಲಿ ಎಲ್ಲರೂ ಸೇರಿ ಅವಳನ್ನ ವಿಚಾರಿಸಿದಾಗ ಎಷ್ಟು ದೊಡ್ಡ ರಾಧ ಅಂತ ಆಯ್ತು ಅಂತ ನಿನಗೆ ಗೊತ್ತಿದೆಯಲ್ಲಮ್ಮ. ಅವಳ ಮನೆ ಬಿಟ್ಟು ಹೋಗಿ ಅವಳನ್ನ ಹುಡುಕಿ ಕೈ ಕಾಲು ಹಿಡ್ಕೊಂಡು ಮನೆಗೆ ಕರ್ಕೊಂಡು ಬಂದಾಗ ನನಗಾದ ಅವಮಾನ, ಜಿಗುಪ್ಸೆ ಇದ್ಯಾವುದನ್ನು ನಾನು ಮರೆಯೋದಕ್ಕಾಗೋದಿಲ್ಲಮ್ಮ, ಮರೆಯೋಕ್ಕಾಗೋದಿಲ್ಲ. ಈಗ ಅದೇ ಪರಿಸ್ಥಿತಿ ನಮ್ಮ ಅಮಿತನ ವಿಷಯದಲ್ಲೂ ಬರಬಾರ್ದಮ್ಮ. ಅದಕ್ಕೆ ಸಮಯ ಸಂದರ್ಭ ನೋಡಿ ನಾನೇ ಸಮಾಧಾನವಾಗಿ ಅವನ ಹತ್ರ ಮಾತಾಡ್ತೀನಿ. ಆದ್ರೆ ನಿಮ್ಗೆ ಈ ವಿಚಾರವಾಗಿ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇದ್ಬಿಡಿ, ಆಯ್ತಾ? ಸರಿಯಮ್ಮ. ನೋಡು, ಅಪೂರ್ವಂತರ ಇವನು ನಮ್ಮ ಕೈ ಮೀರಿ ಹೋಗ್ಬಾರ್ದಮ್ಮ. ಇವನ ಮೇಲೆ ನಾನು ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೀನಿ. ಮುಂದೆ ಈ ಮನೆ ಜವಾಬ್ದಾರಿ ಎಲ್ಲ ಅವನೇ ಹೊರಬೇಕು. ಅಮ್ಮ, ಹಾಗೆಲ್ಲ ಏನೂ ಆಗಲ್ಲಮ್ಮ. ಎಲ್ಲ ನೀನು ಅನ್ಕೊಂಡ ಹಾಗೆ ನಡೆಯುತ್ತೆ. ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ನಮ್ಮ ಅಪೂರ್ವಂತರ ಅಮಿತ್ ಕೈ ಬಿಟ್ಟು ಹೋಗಲ್ಲಮ್ಮ. ನೀನು ಧೈರ್ಯವಾಗಿರಮ್ಮ, ಧೈರ್ಯವಾಗಿರು.